ಪ್ರಾಣಾಯಾಮದಲ್ಲಿ ಎರಡನೇದಾಗಿ ಕಪಾಲಭಾತಿ ಪ್ರಾಣಾಯಾಮ. ಕಪಾಲಭಾತಿ ಪ್ರಾಣಾಯಾಮ ಅಂದರೆ ಪ್ರಾಣಾಯಾಮದ ರಾಜ ಇದ್ದಂಗೆ. ಎಷ್ಟು ಪ್ರಾಣಾಯಾಮ ಅದಾವೋ ಎಲ್ಲದರದ ರಾಜ ಕಪಾಲಭಾತಿ ಪ್ರಾಣಾಯಾಮ. ಆಸನಗಳ ರಾಜ ಶೀರ್ಷಾಸನ, ಪ್ರಾಣಾಯಾಮದ ರಾಜ ಕಪಾಲಭಾತಿ. ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ಒಂದಲ್ಲ ಎರಡಲ್ಲ ನೂರಾರು ಆದಿವ್ಯಾಧಿಗಳು ರೋಗಗಳು ಕಡಿಮೆ ಆಗ್ತಾ ಹೋಗ್ತಾವೆ. ಅದನ್ನು ಮಾಡುವ ಸ್ಥಿತಿ ಸರಿಯಾಗಿದ್ದರೆ ಅದರದ್ದು ಪೂರ್ತಿ ಲಾಭ ನಮ್ಮ ಶರೀರಕ್ಕೆ ಆಗ್ತೈತಿ. ಅದನ್ನು ಮಾಡುವ ವಿಧಿಯನ್ನು ಸರಿಯಾಗಿ ಕಲಿತುಕೊಳ್ಳೋಣ. ಇದು ಸಿದ್ಧಾಸನ, ಈ ಕುಂತಿರೋದು ನಾನು ಸಿದ್ಧಾಸನ. ಇದು ಪದ್ಮಾಸನದಲ್ಲಿ ಮಾಡ್ಬೋದು, ವಜ್ರಾಸನ, ಸುಖಾಸನ, ಸಿದ್ಧಾಸನ, ನಿಮ್ಗೆ ಯಾವುದು ಇಷ್ಟವಿದ್ದ ಆಸನದಲ್ಲಿ ಮಾಡ್ಬೋದು. ಈಗ ಸಿದ್ಧಾಸನ ಅಂದರೆ ನಮ್ಮದು ಕಾಲಿನ ಗಂಟುಗಳಿರ್ತಾವೆ, ಎರಡು ಗಂಟುಗಳನ್ನು ಒಂದರ ಬಾಜು ಒಂದು ಇಟ್ಕೊಂಡು ಲಾಕ್ ಮಾಡಿ ಧ್ಯಾನ ಮುದ್ರಾದಲ್ಲಿ ಕುಂದ್ರೋದು. ಧ್ಯಾನ ಮುದ್ರಾದಲ್ಲಿ ಈ ಸ್ಥಿತಿಗೆ ಸಿದ್ಧಾಸನ ಅಂತಾರೆ. ಯಾವ್ದು ಬೇಕಾದ ಪ್ರಾಣಾಯಾಮ ಭಸ್ತಿಕಾನು ಮಾಡ್ಬೋದು, ಇದು ಕಪಾಲಭಾತಿನೂ ಮಾಡ್ಬೋದು. ಇದು ಮತ್ತು ಯಾರಿಗೆ ಬರ್ತದೆ ಅವರಿಗೆ ಪದ್ಮಾಸನದಲ್ಲಿನೂ ಕೂಡ ಇದನ್ನು ಮಾಡ್ಬೋದು. ಪದ್ಮಾಸನದಲ್ಲಿ ಯಾವಾಗಲೂ ಬೆನ್ನು ಮೂಳೆ ಸ್ಟ್ರೇಟ್ ಇರ್ತದೆ, ಅದ್ರ ಸಲುವಾಗಿ ಪದ್ಮಾಸನದಲ್ಲಿ ಮಾಡೋದು ಭಾಳ ಉತ್ತಮ. ಇದು ಮಾಡೋ ಹೊತ್ತಿನಾಗ ಬೆನ್ನು ಮೂಳೆ ಸ್ಟ್ರೇಟ್ ಇರಬೇಕು, ಕತ್ತು ಬೆನ್ನು ನೇರವಾಗಿರಬೇಕು, ಮುಖದಲ್ಲಿ ಮಂದಹಾಸ ಇರಬೇಕು. ಮಂದಹಾಸ ಪೂರ್ವಕದಲ್ಲಿ ಪಾಸಿಟಿವ್ ಥಿಂಕಿಂಗ್ನಲ್ಲಿ ಮಾಡೋದು. ಇದನ್ನು ಮಾಡೋ ಸ್ಥಿತಿ ಅಂದರೆ ಎರಡೂ ಹೊಳ್ಳೆಯಿಂದ ಉಸಿರನ್ನು 1 ಸೆಕೆಂಡಿಗೆ ಒಂದು ಬಾರಿ ಹೊರಗೆ ಹಾಕ್ತಾ ಇರಬೇಕು. ಎರಡೂ ಹೊಳ್ಳೆಯಿಂದ ಉಸಿರನ್ನು 1 ಸೆಕೆಂಡಿಗೆ ಒಮ್ಮೆ ಹೊರಗೆ ಹಾಕಬೇಕು. ಹೊರಗೆ ಹಾಕೋ ಹೊತ್ತಿನಾಗ ನಮ್ಮ ಹೊಕ್ಕಳ ಭಾಗ ತನ್ನಷ್ಟಕ್ಕೆ ತಾನೇ ಎಷ್ಟು ಬೇಗ ಒಳಗೆ ಹೋಗ್ತಾ ಇರ್ತದೆ, ಅದನ್ನೇ ಗಮನಿಸ್ತಾ ಇರೋದು. ಎರಡೂ ಕೂಡಿ ಎಟ್ ಎ ಟೈಮ್ ಆಗಬೇಕು. ಉಸಿರನ್ನು ಹೊರಗೆ ಹಾಕೋದು ಕ್ರಿಯೆ ಮತ್ತು ಹೊಕ್ಕಳ ಭಾಗ ಒಳಗೆ ಹೋಗೋದು 1 ಸೆಕೆಂಡ್ನಲ್ಲಿ 1 ಬಾರಿ ಆಗಬೇಕು. 1 ನಿಮಿಷದಲ್ಲಿ 60 ಬಾರಿ, 15 ನಿಮಿಷದಲ್ಲಿ 900ರಿಂದ 1000 ಬಾರಿ ಆಗ್ತೈತಿ. ಆರೋಗ್ಯವಂತ ಮನುಷ್ಯ ಒಂದು 15 ನಿಮಿಷ ಕಂಟಿನ್ಯೂ ಇದು ಕಪಾಲಭಾತಿ ಮಾಡಬೇಕು. ರೋಗಗಳ ನಿವಾರಣೆ ಮಾಡಬೇಕಂದ್ರೆ ಕಡಿಮೆ ಅರ್ಧ ತಾಸ್ಗಿಂತ ಜಾಸ್ತಿ ಮಾಡಿದರೆ ನಮ್ಮ ಎಲ್ಲ ರೋಗಗಳು ನಿವಾರಣೆ ಮಾಡಲಿಕ್ಕೆ ಅರ್ಧ ತಾಸ್ಗಿಂತ ಜಾಸ್ತಿ ಮಾಡಬೇಕು. ಆರೋಗ್ಯ ಮೇಂಟೈನ್ ಇಡಲಿಕ್ಕೆ 15 ನಿಮಿಷ ಮಾತ್ರ ಕಂಟಿನ್ಯೂ ಮಾಡಬೇಕು. ನಾವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ 5 ನಿಮಿಷದಿಂದ ಸ್ಟಾರ್ಟ್ ಮಾಡೋನು, 5 ನಿಮಿಷದಿಂದ ಕಲಿಯೋನು. ಇದನ್ನು ನಾನು ಮಾಡಿ ತೋರಿಸ್ತೀನಿ ನೋಡಿ ಇದು ಸರಿಯಾಗಿ ಕಲಿತು ಅದನ್ನು ಮಾಡೋದು. ಉಸಿರನ್ನು ಎರಡು ಹೊಳ್ಳೆಯಿಂದ ಖಾಲಿ ಮಾಡೋದು. ತುಂಬಿದ ಉಸಿರನ್ನು ಮೊದಲು ಖಾಲಿ ಮಾಡಿ ಸ್ಟಾರ್ಟ್ ಮಾಡಬೇಕು. ಖಾಲಿ ಮಾಡಿ 1 ಸ್ಟ್ರೋಕ್ ಒಳಗೆ ತೊಗೊಂಡು ಸ್ಟಾರ್ಟ್ ಮಾಡಬೇಕಿದೆ. ಇದನ್ನು ಮಾಡೋ ಸ್ಥಿತಿ ಅಂದರೆ ಉಸಿರನ್ನು 1 ಸೆಕೆಂಡ್ಗೆ 1 ಬಾರಿ ಹೊರಗೆ ಹಾಕೋದು, ಹೊಳ್ಳಿ ರಿಪೀಟ್ ಉಸಿರು ಒಳಗೆ ತೊಗೋಬೇಡ. ಉಸಿರು ದೇಹಕ್ಕೆ ಬೇಕಾಗೋ ಉಸಿರು ತನ್ನಷ್ಟಕ್ಕೆ ತಾನೇ ಒಳಗೆ ಹೋಗ್ತಿರ್ತದೆ. ನಮ್ಮ ಕೆಲಸ 1 ಸೆಕೆಂಡ್ಗೆ 1 ಬಾರಿ ಉಸಿರು ಹೊರಗೆ ಹಾಕೋದು, ಹೊಕ್ಕಳ ಭಾಗ ತನ್ನಷ್ಟಕ್ಕೆ ತಾನೇ ಒಳಗೆ ಹೋಗ್ತಾ ಇರ್ತದೆ, ಅದನ್ನೇ ಗಮನಿಸ್ತಾ ಇರೋದು. ನಮ್ಮ ನಾವಿ ಭಾಗ ಹಿಂದೆ ಮೂಲಾಧಾರ ಚಕ್ರಕ್ಕೆ ತಾಗಬೇಕು, ಮೂಲಾಧಾರ ಚಕ್ರಕ್ಕೆ ಜಾಗೃತ ಮಾಡಬೇಕು. ಆ ಒಂದು ಭಾವನೆಯಿಂದ ನಾವು ಇದನ್ನು ಮಾಡೋದು. ಇದನ್ನು ಮಾಡೋದ್ರಿಂದ ಹೊಟ್ಟೆಯಿಂದ ಏನು ಉತ್ಪತ್ತಿ ಆಗ್ತಾವೋ ಎಲ್ಲ ರೋಗಗಳು ಕಡಿಮೆ ಆಗ್ತಾವೆ. ನಮ್ಮದು ಮಾನವನ ಶರೀರದಲ್ಲಿ ಈಗ 75% ರೋಗಗಳು ಹೊಟ್ಟೆಯಿಂದ ಉತ್ಪತ್ತಿ ಆಗ್ತವೆ, 25% ರೋಗಗಳು ಮಾನಸಿಕವಾಗಿ ಉತ್ಪತ್ತಿ ಆಗ್ತವೆ. ಆದರೆ ಹೊಟ್ಟೆಯಿಂದ ಏನು ರೋಗಗಳು ಉತ್ಪತ್ತಿ ಆಗ್ತವೆ ಎಲ್ಲ ರೋಗಗಳು ಇದರಿಂದ ನಿವಾರಣೆ ಆಗ್ತವೆ. ಅದ್ರ ಸಲುವಾಗಿ ಒಂದಲ್ಲ ಎರಡಲ್ಲ ನೂರಾರು ರೋಗಗಳು ಇದನ್ನು ಸರಿಯಾಗಿ ಮಾಡೋದ್ರಿಂದ ಕಡಿಮೆ ಆಗ್ತಾ ಹೋಗ್ತವೆ. ನಮ್ಮದು ಈ ಕಲಿಯುಗದ ಸಂಜೀವಿನಿ ಇದ್ದಾಗ ಹಾಗೆ ಇದು ಪ್ರಾಣಾಯಾಮ, ಕಪಾಲಭಾತಿ ಪ್ರಾಣಾಯಾಮ ಅಂದರೆ ಕಲಿಯುಗದ ಸಂಜೀವಿನಿ ಇದ್ದ ಹಾಗೆ. ಅದರ ಸಲುವಾಗಿ ನಮ್ಮದು ಪಾಸಿಟಿವ್ ಥಿಂಕಿಂಗ್ನಿಂದ ಇದನ್ನು ಮಾಡೋದ್ರಿಂದ ಎಲ್ಲನೂ ಕಡಿಮೆ ಆಗ್ತವೆ. ಮತ್ತೊಮ್ಮೆ ಇದನ್ನು ಮಾಡೋ ಸ್ಥಿತಿ ಹೇಳ್ತಾ ಇದ್ದೀನಿ, ಅದನ್ನು ಗಮನ ಕೊಟ್ಟು ನೋಡಿಕೊಂಡು ಕಂಟಿನ್ಯೂ ಆಗಿ ಬಿಟ್ಟು ಬಿಡೋದನ್ನು ಮಾಡಬೇಕು. ಇದನ್ನು 15 ನಿಮಿಷ ಮಾಡಬೇಕು. ಸ್ಟಾರ್ಟಿಂಗ್ನಲ್ಲಿ 5 ನಿಮಿಷ ಆದರೂ ಮಾಡಬೇಕು. ಇದನ್ನು ಪೂರ್ತಿ ಉಸಿರು ಖಾಲಿ ಮಾಡಿ ಸ್ಟಾರ್ಟ್ ಮಾಡೋದು ನೋಡಿ.
ಈ ರೀತಿ ಕಂಟಿನ್ಯೂ ಮಾಡ್ತಾ ಇರ್ಬೇಕು. ಉಸಿರು ಹೊರಗೆ ಹಾಕ್ತಾನೆ ಹೋಗೋದು, ಒಳಗೆ ತೊಗೋಬೇಡ, ತನ್ನಷ್ಟಕ್ಕೆ ತಾನೇ ಒಳಗೆ ಉಸಿರು ಹೋಗಿರ್ತೈತಿ. ನಮ್ಮದು ಕೆಲಸ ಹೊರಗೆ ಹಾಕ್ತಾ ಹೋಗೋದು. ಮತ್ತು ಕೆಲವೊಬ್ಬರು ಮಾಡೋ ಬೇಕಾದ್ರೆ ಭುಜ ಮ್ಯಾಗ ತೆಳಗೆ ಮಾಡ್ತಾರೆ, ಅದು ತಪ್ಪು. ಅದೇ ರೀತಿ ಮಾಡಬೇಡ್ರಿ. ಕೆಲವೊಬ್ರು ಕತ್ತು ಮ್ಯಾಗ ತೆಳಗೆ ಆಗ್ತೈತಿ, ಕೆಲವೊಬ್ರು ಮುಂದೆ ಹಿಂದೆ ಸರಿದಾಡ್ತಾರೆ, ಅವೆಲ್ಲ ತಪ್ಪು. ಶರೀರ ಸ್ಟ್ರೇಟ್ ಇರಬೇಕು, ಕತ್ತು ಬೆನ್ನು ನೇರವಾಗಿರ್ರಿ, ಮುಖದಲ್ಲಿ ಮಂದಹಾಸ, ನಮ್ಮ ಬೆನ್ನು ಮುಳಿ ಯಾವಾಗಲೂ ಸ್ಟ್ರೇಟ್ ಇರಬೇಕು. ಸ್ಟ್ರೇಟ್ ಇದ್ಕೊಂಡು ಇದನ್ನು ಮಾಡ್ತಾ ಇರಬೇಕು. ಇನ್ನೊಂದು ಸರ್ತಿ ಲಾಸ್ಟ್ ತೋರಿಸ್ತೀನಿ, ಸರಿಯಾಗಿ ನೋಡಿರಿ, ಗಮನ ಕೊಟ್ಟು ನೋಡಿ. ಸರಿಯಾದ ರೀತಿ ಒಳಗೆ ಮಾಡಿದರೆ ಪೂರ್ತಿ ಲಾಭ ಆಗ್ತೈತಿ. ಮೊದಲು ಇದ್ದು ಉಸಿರನ್ನು ಖಾಲಿ ಮಾಡಬೇಕು. ಉಸಿರು ಖಾಲಿ ಮಾಡ್ತಾ ಒಂದು ಸ್ಟ್ರೋಕನ್ನು ಒಳಗೆ ಜಗ್ಗಿ ಸ್ಟ್ರೋಕ್ ಸ್ಟಾರ್ಟ್ ಮಾಡ್ಬೋದು. ಇದನ್ನು ಪಾಸಿಟಿವ್ ಥಿಂಕಿಂಗ್ನಲ್ಲಿ ಇರೋದು. 15 ನಿಮಿಷ ಇದನ್ನು ಆಗಿಂದ, ಅಥವಾ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ಮಾಡಿದ್ರೆ 5 ನಿಮಿಷ 10 ನಿಮಿಷ. ನಿಮಗೆ ಸ್ಟಾರ್ಟಿಂಗ್ ಮಾಡೋರಿಗೆ ಹೊಟ್ಟೆ ಒಳಗೆ ಹೊಟ್ಟೆ ನೋವು ಬರ್ತೈತಿ, ಹೊಟ್ಟೆ ಕಳ ಅಂತಲ್ಲ, ಹೊಟ್ಟೆ ನೋವು ಬರ್ತೈತಿ, ಬ್ಯಾಕ್ ಪೇನ್ ಬರ್ಬೋದು. ತಕ್ಷಣ ಸ್ಟಾಪ್ ಮಾಡಬೇಕು. ಕಪಾಲಭಾತಿ ನಾರ್ಮಲ್ ಉಸಿರಾಟ ಮಾಡಬೇಕು. ನಾರ್ಮಲ್ ಉಸಿರಾಟ, ನಾರ್ಮಲ್ ಬ್ರೀದಿಂಗ್ ಮಾಡೋದ್ರಿಂದ ಹೊಟ್ಟೆ ನೋವು ಆಗಲಿ ಬ್ಯಾಕ್ ಪೇನ್ ಆಗಲಿ ಸ್ವಲ್ಪ ಬಂದಿದ್ದು ಕಡಿಮೆ ಆಗ್ತೈತಿ, ಸ್ಟಾಪ್ ಆಗ್ತೈತಿ. ತಕ್ಷಣ ಮತ್ತೆ ಮಾಡೋದು ಕಪಾಲಭಾತಿ. ಈ ರೀತಿ 15 ನಿಮಿಷ ಕಂಟಿನ್ಯೂ ಮಾಡಿದಾಗ ಫಸ್ಟ್ ಡೇ ಅಂತ ತಿಳ್ಕೊರಿ. 15 ನಿಮಿಷ 15 ನಿಮಿಷ ಆಗಿಂದ ಆಮೇಲೆ ನಿಮಗೆ ಇದ್ರದ್ದು ಲಾಭ ಸ್ಟಾರ್ಟ್ ಆಗ್ತೈತಿ. ಅಲ್ಲಿ ಮಠ ಮಾಡೋದನ್ನು ಕಲಿಬೇಕಂದ್ರೆ ದಿವಸ 5-5 ನಿಮಿಷ ಮಾಡ್ಕೊತ ಟೈಮ್ ಸ್ವಲ್ಪ ಜಾಸ್ತಿ ಮಾಡ್ತಾ 15 ನಿಮಿಷ ಮಾಡಬೇಕು. ಇದ್ರದ್ದು ಹೊಟ್ಟೆ ಕೊಲೆಸ್ಟ್ರಾಲ್ ಇದಕ್ಕೆ ಕಪಾಲಭಾತಿ ಮಾಡೋದ್ರಿಂದ ಕಡಿಮೆ ಆಗ್ತೈತಿ. ನಮ್ದು ಕಪಾಲಭಾತಿ ಸೇ पूज्य रामदेव गुरु जी और ಹೇಳ್ತಾರೆ, कपालभाति करने से शरीर का वेट घटता है, पेट घटता है, चेहरे पे लालिमा आती है, बालों में कालिमा आती है. बराबर करने से सब कुछ होता है. ಅಂದರೆ ಹೊಟ್ಟೆ ನಮ್ದು ಕೊಲೆಸ್ಟ್ರಾಲ್ ಇದ್ದು ಕಡಿಮೆ ಆಗ್ತೈತಿ, ವೇಟ್ ಘಟ್ತಾ है. ಅಂದರೆ ವೇಟ್ ಜಾಸ್ತಿ ಇದ್ದವ್ರಿಗೆ, ಇದು ನಮ್ದು ಹೈಟ್ ತಕ್ಕಂಗೆ ವೇಟ್ ಜಾಸ್ತಿ ಇದ್ದರೆ ಕಡಿಮೆ ಆಗ್ತೈತಿ, ಕಡಿಮೆ ಇದ್ದವ್ರಿಗೆ ಹೆಚ್ಚಿಗೆ ಆಗ್ತೈತಿ. ನಮ್ಮ ಶರೀರ ಹೈಟ್ ಎಷ್ಟು ಇರ್ತೈತಿ ಸಮತೋಲನವನ್ನು ಕಾಯ್ಕೊತೈತಿ. ಹೈಟಿನ ಪ್ರಕಾರ ವೇಟ್ ಎಷ್ಟು ಇರಬೇಕು ಅಷ್ಟು ಆಗ್ತೈತಿ. ಕಡಿಮೆ ಇದ್ದವ್ರಿಗೆ ಹೆಚ್ಚಿಗೆ ಆಗ್ತೈತಿ, ಹೆಚ್ಚಿಗೆ ಇದ್ದವ್ರಿಗೆ ಕಡಿಮೆ ಆಗ್ತೈತಿ. ಹೊಟ್ಟೆ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತೈತಿ. ಚेहरे पे लालिमाती ಅಂದರೆ ಮುಖದಲ್ಲಿ ಸೌಂದರ್ಯ, ನ್ಯಾಚುರಲ್ ಬ್ಯೂಟಿನೆಸ್ ಬರ್ತೈತಿ. ಫೇರ್ ಆ್ಯಂಡ್ ಲವ್ಲಿ ಪೌಂಡ್ಸ್ ಕ್ರೀಮ್ ಅದರದಿಂದ ಜರುತ್ತಿಲ್ಲ, ನ್ಯಾಚುರಲ್ ಬ್ಯೂಟಿನೆಸ್ ಜಾಸ್ತಿ ಆಗ್ತೈತಿ. ಮಾರಿ ಮ್ಯಾಗ ಕಳ ಬರ್ತೈತಿ ಅಂತಾರಲ್ಲ ಆ ರೀತಿ. ಮತ್ತು ಬಾಲೊಮ್ಮೆ ಕಾಲಿಮಾತಿ ಅಂತೇಳಿ ಅಂದ್ರೆ ತಲೆ ಒಳಗೆ ಕೂದಲ ಯಾರ್ದು ವಯಸ್ಸಿನ ಮೊದಲು ಬೆಳಗಾಗಿರ್ತಾವೋ ಅವ್ರ ಕೂದಲ ಕಪ್ಪಾಗ್ತಾವೆ ಬರಬರ್ತೆ. ವಯಸ್ಸಿನ ಮೊದಲು ಯಾರ್ದು ಬೆಳಗಾಗಿರ್ತಾವೋ ಅವ್ರ ಹಾರ್ಮೋನ್ಸ್ ಇಂಬ್ಯಾಲೆನ್ಸಿಂದ ಯಾರ್ದು ಬೆಳಗಾಗಿರ್ತಾವೋ ಅವ್ರದ್ದು ಕಪ್ಪಾಗ್ತಾವೆ. ಮತ್ತು ತಲೆ ಒಳಗಿಂದ ಹೊಟ್ಟು ಅದನ್ನು ಕೂಡ ಡ್ಯಾಂಡ್ರಫ್ ಕಡಿಮೆ ಆಗ್ತೈತಿ. ಮತ್ತು ಎಲ್ಲ ರೀತಿಯಿಂದ ಭಾಳಷ್ಟು ರೋಗಗಳು ಹೇಳ್ತಿಲ್ಲ, ಒಂದಲ್ಲ ಎರಡಲ್ಲ ನೂರಾರು ರೋಗಗಳು ನಿವಾರಣೆ ಇದರಲ್ಲೇ ಆಗ್ತಾವೆ. ಅದ್ರ ಸಲುವಾಗಿ ಕಪಾಲಭಾತಿ ಎಲ್ಲ ಪ್ರಾಣಾಯಾಮದ ರಾಜ ಕಪಾಲಭಾತಿ ಪ್ರಾಣಾಯಾಮ. ಪ್ರಾಣಾಯಾಮವನ್ನು ಹೈ ಬಿ ಪಿ ಇದ್ದವರು, ಹಾರ್ಟ್ ಆಪ್ರೇಷನ್ ಆದವರು, ಸಿವಿಯರ್ ಹಾರ್ಟ್ ಪ್ರಾಬ್ಲಮ್ ಇದ್ದವರು, ಹರ್ನಿಯಾ ಪ್ರಾಬ್ಲಮ್ ಇದ್ದವರು, ಹರ್ನಿಯಾ ಆಪ್ರೇಷನ್ ಆದವರು ಇದನ್ನು ಮಾಡಬಾರ್ದು. ಮಾಡಿದ್ರೆ ಡಾಕ್ಟರ್ ಸಲಹೆ ಮುಖಾಂತರ ಅಗದಿ ಸ್ಲೋ ಆಗಿ ಮಾಡಬೇಕು, ಅಗದಿ ಸ್ಲೋ ಆಗಿ. ಮತ್ತು ಉಳ್ಕಿದವರು ಆರೋಗ್ಯವಂತರು ಎಲ್ಲರೂ ಸರಿಯಾದ ರೀತಿಯೊಳಗೆ ಇದನ್ನು ಮಾಡೋದ್ರಿಂದ ಬಹಳಷ್ಟು ರೋಗಗಳು ನಿವಾರಣೆ ಆಗ್ತೈತಿ. ಮತ್ತು ಸ್ಟೆಮಿನಾ, ಇದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ತೈತಿ. ಆಂತರಿಕ ಸ್ಟೆಮಿನಾ ಜಾಸ್ತಿ ಆಗ್ತೈತಿ. ಅದು ಮತ್ತು ಲೇಡೀಸ್, ಮಹಿಳೆಯರ ಮಾತೆಯರು ಪೀರಿಯಡ್ಸ್ ಟೈಮ್ನಲ್ಲಿ ಇದನ್ನು ಮಾಡಬಾರ್ದು. ಮತ್ತು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಇದನ್ನು ಮಾಡಬಾರ್ದು. ಉಳ್ಕಿದವರೆಲ್ಲ ಆರೋಗ್ಯವಂತರು ಪ್ರತಿದಿನ ಇದನ್ನು ತಪ್ಪದೇ ಮಾಡಬೇಕು. ಕಪಾಲಭಾತಿ ಪ್ರಾಣಾಯಾಮ ಆಗಿಂದ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ. ಎರಡೂ ಸೂಕ್ಷ್ಮ ವ್ಯಾಯಾಮ ಎಷ್ಟು ಸರಳವಾಗಿ ಕಾಣ್ತಾವ ಅಷ್ಟೊಂದು ಲಾಭ ಇದರಲ್ಲಿ ಐತಿ. ಎರಡು ಕಾಲುಗಳನ್ನು ಸ್ಟ್ರೇಟ್ ಮಾಡೋದು, ಕಾಲಿನಿಂದ ಚಪ್ಪಾಳೆ ಹೊಡೆಯೋದು,
ಅಗದಿ ಸ್ಟ್ರೇಟ್ ಆಗಿ ಕುಂದ್ರೋದು. ಕಾಲುಗಳನ್ನು ಸಡ್ಲು ಬಿಟ್ಟು ಕಾಲಿನಿಂದ ಪಾದದಿಂದ ಚಪ್ಪಾಳೆ ಹೊಡೆಯೋದು. ಎಷ್ಟು ಫಾಸ್ಟಾಗಿ ಹೊಡೆಯೋದು. ನಮ್ಮ ಕಾಲಿನ ನರನಾಡಿಗಳಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತೈತಿ. ಪಾದದ ಸಮಸ್ಯೆ ಇದ್ರೂ ಕಡಿಮೆ ಆಗೋದು. ನೆಕ್ಸ್ಟ್ ಉಸಿರು ಬಿಡ್ತಾ ಸ್ಟ್ರೆಚ್ ಮಾಡೋದು, ಮುಂದೆ ಹಿಂದೆ. ಉಸಿರು ಬಿಡ್ತಾ ಡೌನ್, ಉಸಿರು ತೆಗೆದುಕೊಳ್ಳುತ್ತಾ ಅಪ್, ಉಸಿರು ಬಿಡ್ತಾ ಡೌನ್, ಉಸಿರು ತೆಗೆದುಕೊಳ್ಳುತ್ತಾ ಅಪ್. ನೆಕ್ಸ್ಟ್ ಗೋಲಾಕಾರದಲ್ಲಿ ಸುತ್ತೋದು ಪಾದಗಳನ್ನು. ಪಾದದಲ್ಲಿ ಜಾಯಿಂಟ್ ಪ್ರಾಬ್ಲಮ್ ಏನಾದ್ರು ನೋವು ಅದು ಇದ್ರೆ ಕಡಿಮೆ ಆಗ್ತಾ ಹೋಗ್ತದೆ. ಪಾದದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ ಇದು ಮಾಡೋದ್ರಿಂದ. ನೆಕ್ಸ್ಟ್ ಗೋಲಾಕಾರದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸುತ್ತೋದು. ನೆಕ್ಸ್ಟ್ ಎರಡು ಕಾಲು ಸೊಳ್ಳೆ ಬಿಟ್ಟು ಮೊಣಕಾಲು ಮೇಲೆ ತೆಳಗೆ ಮಾಡಿ. ಮೊಣಕಾಲು ನೋವು ಇದ್ರೆ ಕಡಿಮೆ ಆಗ್ತೈತಿ. ಮೊಣಕಾಲಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತಾವೆ. ನೆಕ್ಸ್ಟ್ ಎಲ್ಲ ಬೆರಳುಗಳನ್ನು, ಪಾದದ ಎಲ್ಲ ಬೆರಳುಗಳನ್ನು ಪೂರ್ತಿ ಮಡಚೋದು, ಸ್ಟ್ರೇಟ್ ಮಾಡೋದು. ನೆಕ್ಸ್ಟ್ ಮೊಣಕಾಲು ಚಿಪ್ಪುಗಳನ್ನು ಉಸಿರು ತೆಗೆದುಕೊಳ್ಳುತ್ತಾ ಮ್ಯಾಲೆ ಜಗ್ಗೋದು, ಉಸಿರು ಖಾಲಿ ಮಾಡ್ತಾ ಸಡ್ಲು ಬಿಡೋದು. ಉಸಿರು ತೆಗೆದುಕೊಳ್ಳುತ್ತಾ ಪೂರ್ತಿ ಮ್ಯಾಗ ಜಗ್ಗೋದು ಮೊಣಕಾಲು ಚಿಪ್ಪು, ಉಸಿರು ಖಾಲಿ ಮಾಡ್ತಾ ಸಡ್ಲು ಬಿಡೋದು. ಇದು ಚಿಪ್ ಮ್ಯಾಗ ತೆಳಗೆ ಸರಿದಾಡ್ಬೇಕು ನೋಡಿ. ಮೊಣಕಾಲು ಚಿಪ್ಪು ಉಸಿರು ತೆಗೆದುಕೊಂಡಾಗ ಮ್ಯಾಗ ಬರಬೇಕು, ಉಸಿರು ಬಿಟ್ಟಾಗ ತೆಳಗೆ ಸರಿದಾಡಬೇಕು. ಅದು ಮಾಡೋದ್ರಿಂದ ಮೊಣಕಾಲು ನೋವು ಇದ್ದು ಕಡಿಮೆ ಆಗ್ತೈತಿ. ಮೊಣಕಾಲಿನಲ್ಲಿ ಗ್ರೀಸ್ ಪ್ರಾಬ್ಲಮ್ ಅದೂ ಕಡಿಮೆ ಆಗ್ತೈತಿ. ದಿವಸ ಮಾಡೋದ್ರಿಂದ ಮೊಣಕಾಲು ನೋವು ಕಡಿಮೆ ಆಗ್ತಾ ಹೋಗ್ತಾವೆ. ಪೂರ್ತಿ ಉಸಿರು ತೆಗೆದುಕೊಳ್ಳುತ್ತಾ ಮೊಣಕಾಲು ಚಿಪ್ ಮ್ಯಾಗ ಜಗ್ಗೋದು, ಉಸಿರು ಬಿಡ್ತಾ ಡೌನ್.